ಕೂಡ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡುವ ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟಿ ಸಿದ್ಧಿ ಉಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯ ಇಲ್ಲವೆಂದು ಶ್ರೀಮನ್ನಾರಾಯಣಗೆ ಹೇಳಿದನೆಂದು ಸೌನಕಾದಿಗಳಿಗೆ ಸೂಕ್ತವಾಗಿ ತಿಳಿದಿರುವವರಿಗೆ ಕಾನಾಪುರದ ರೇವಕಟ್ಟಿರುವ ಸತ್ಯನಾರಾಯಣ ಸ್ವಾಮಿ ಕಥೆಯು ಮೊದಲನೇ ಅಧ್ಯಾಯವು ಸಮಾಪ್ತವಾದುದು. ಓಂ ಜಯ ಸತ್ಯನಾರಾಯಣ, ಓಂ ಜಯ ಸತ್ಯನಾರಾಯಣ, ಓಂ ಜಯ ಸತ್ಯನಾರಾಯಣ, ಜಯತ ಜಯತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವಭ್ಯೋ ನಮೋ ನಮಃ. ಮನಸೈತಪಾತನಂ ಸಮರ್ಪಯಾಮಿ. ರೇವಕಟ್ಟಿರುವ ಸತ್ಯನಾರಾಯಣ ಸ್ವಾಮಿ ಕಥೆಯು ಎರಡನೇ ಅಧ್ಯಾಯವು. ಸೂತ ಮುನಿಗಳು ಹೇಳುತ್ತಾರೆ, ನಂತರ ವಿಷ್ಣುವು ನಾರದನ ಕುರಿತು ಎಲೆ ನಾರದ ಮಾತೆಯೇ, ಪೂರ್ವದಲ್ಲಿ ನೀನು ಕೇಳಿದಂತೆ ಈ ರಥವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸವನ್ನು ಹೇಳಿದನು. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನದಲ್ಲಿ ಹಸಿವು ಬಾರಿಕೆಗಳಿಂದ ಬಾಧಿತನಾಗಿ ಎಲ್ಲೆಡೆ ಸುತ್ತುತ್ತಿದ್ದನು. ದೀನರಲ್ಲಿ ಅತ್ಯಂತ ದಯವುಳ್ಳ ವಿಷ್ಣುವು ಬ್ರಾಹ್ಮಣ ರೂಪದಲ್ಲಿ ಬಂದು ಆ ದೀನನ್ನು ದಯಿಂದ ಕೇಳಿದನು, ಇದೇ ಬ್ರಾಹ್ಮಣನೇ, ಪ್ರತಿದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಭೂಮಿಯನ್ನು ಸುತ್ತುತ್ತಿರುವೆ ಎಂದು ಕೇಳಲು ಈ ಭೂಸನಿತ್ತೆಂದನು. ಇದೇ ಪ್ರಭುವೇ, ನಾನು ಅತಿ ದರಿದ್ರ ಬ್ರಾಹ್ಮಣನು, ಭಿಕ್ಷಾಟವಾಗಿ ತಿರುಗುತ್ತೇನೆನ್ನು ನಿನಗೇನಾದರೂ ದಾರಿದ್ರ್ಯೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ವೃತ್ತಿ ಬ್ರಾಹ್ಮಣನು ಹೇಳುವನು. ಇದೇ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವ ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಯಾವ ವ್ರತವನ್ನು ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುತ್ತಾನೋ ಅಂತ ಉತ್ತಮವಾದ ವ್ರತವನ್ನು ತದಾದಾನವನ್ನು ಬ್ರಾಹ್ಮಣನಿಗೆ ಇಲ್ಲಿ ವೃದ್ಧಿ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಆರ್ತನಾಗಿ ಹೋದನ. ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ದೆಯನ್ನು ಕೂಡ ಮಾಡಲಿಲ್ಲ. ಮಾರನೇ ದಿನ ಬೆಳಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು. ಹಣದಿಂದ ಬಂಧುಗಳೊಂದಿಗೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿದನು. ಆ ದರಿದ್ರ ಬ್ರಾಹ್ಮಣ ಸತ್ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿಯೂ ಹಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟಿದ್ದರಿಂದ ಒಂದು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು. ಇದೇ ನಾರದ ಮತಿಯೇ, ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತಿವೆ ಎಂಬುದಾಗಿ ಶ್ರೀಮನ್ನಾರಾಯಣನು ನುಡಿದನು. ಎಳೆ ಋಷಿಗಳಿರ, ಈ ರೀತಿಯಾಗಿ ಶ್ರೀವಿಷ್ಣು ಮಹಾತ್ಮನಾದ ನಾರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿದ್ದು ಮತ್ತೇನು ಹೇಳಲಿ ಎಂಬುದಾಗಿ ಸೌನಕಾದಿಗಳನ್ನು ಕುರಿತು ಸೂತಮಾಯಿತು ನುಡಿಯಲಾಗಿ ಋಷಿಗಳು ನುಡಿಯುವರು. ಎಲೆ ಮಹರ್ಷಿಯೇ, ಈ ವ್ರತವನ್ನು ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತಾರಿಂದ ಆಚರಿಸಲ್ಪಟ್ಟಿದ್ದು ಆ ಸಮತ್ವವನ್ನು ತಿಳಿಸಬೇಕೆನ್ನಲು ಸೂತರು ಹೇಳುವರು. ಎಲೆ ಮುನಿವರಿಯರೇ, ಭೂಮಿಯಲ್ಲಿ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿದ್ದೋ ಆ ಸಂಗತಿ ಕೇಳಿರಿ. ಒಂದು ಸಮಯದಲ್ಲಿ ಪುರಕ್ತವಾದ ಒಬ್ಬ ಬ್ರಾಹ್ಮಣನು ವಿಶೇಷವಾಗಿ ನೆಂಟರಿದ್ದನ್ನು ಕುಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದನು. ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವನೊಬ್ಬನು ಮನೆಯ ಹೊರಗಡೆ ಹೊರೆಯನ್ನಿಡಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು. ಬಹಳ ದಾದಿಂದ ಪೀಡಿತರಾದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗವರೆಗೆ ಬ್ರಾಹ್ಮಣನ ಕುರಿತು ಎಡೆ ಸ್ವಾಮಿಯೇ, ನಿಮ್ಮಿಂದ ಆಚರಿಸಲ್ಪಡುವ ಪೂಜೆಯವರು ಇದನ್ನು ಆಚರಿಸಿದರೆ ಎಂಥ ಫಲ ಹೊಂದಬಹುದೆಂದು ಕಟ್ಟಿಗೆ ಮಾರುವನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತವು ಕೋರಿದ ಇಷ್ಟಾರ್ಥಗಳೆಲ್ಲ ಕೊಡತಕ್ಕದ್ದಾದು. ನನಗೆ ವ್ರತಾನುಗ್ರಹದಿಂದಲೇ ಧನಾದಾನಿಯಾಗಿ ಸಂಪತ್ತು ಉಂಟಾಗಿದೆ ಎಂದು ಹೇಳಲು ಕಟ್ಟಿಗೆ ಮಾರುವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭುಕ್ತಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾಡಿದ ಹಣದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರೆಯಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರ ಧನಿಕರು ಎಲ್ಲಿರುವರೋ ಅಲ್ಲಿಗೆ ಹೋದನು. ಆ ದಿವಸ ಎಂದಿನಿಗಿಂತಲೂ ದಿಗ್ಗುಣವಾದ ಲಾಭವನ್ನು ಪಡೆದು ಹಣದಿಂದ ಚೆನ್ನಾಗಿ ಭಕ್ಷ್ಯವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯನ್ನು ಸೇರಿ ಬಂಧುಗಳನ್ನು ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ವ್ರತ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದಿರೆಂದು ಸೌನಕಾದಿಗಳಿಗೆ ಸೂತ ಮಾಡಿ ಹೇಳಿದ ಬಳಿಗೆ ಕಾಂದಾಪುರದ ರೇವಕಂಡಿರುವ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯು ಎರಡನೇ ಅಧ್ಯಾಯವು ಸಮಾಪ್ತವಾದದ್ದು. ಓಂ ಜಯ ಸತ್ಯನಾರಾಯಣ, ಓಂ ಜಯ ಸತ್ಯನಾರಾಯಣ, ಓಂ ಜಯ ಸತ್ಯನಾರಾಯಣ, ಜಯ ಜಯದ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ಭ್ಯೋ ನಮೋ ನಮಃ. ಮನಸೈತಪಾತನಂ ಸಮರ್ಪಯಾಮಿ. ಪಡಿ ಸ್ಕಾಂದಾಪುರದ ರೇವಕಂಡಿರುವ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯು ಮೂರನೇ ಅಧ್ಯಾಯವು. ಸೂತ ಮುನಿಗಳು ಹೇಳುತ್ತಾರೆ, ಇದೇ ಮುನಿಶ್ರೇಷ್ಠಗಳಿಂದ ಪುನಃ ಸತ್ಯನಾರಾಯಣ ಸ್ವಾಮಿಯ ವ್ರತ ಮಹತ್ವೆಯನ್ನು ಹೇಳುತ್ತೇನೆ ಕೇಳುವಂತರಾಗಿ ಪೂರ್ವದಲ್ಲಿ
ಪೂರ್ವದಲ್ಲಿ ಉಲ್ಕಮಕ್ಕನೆಂಬ ರಾಜನಿದ್ದನು. ಜಿತ್ತೇಂದ್ರಿಯಾಗಿಯೂ ಸತ್ಯವ್ಯಾಧಿಯಾಗಿಯೂ ಒಳ್ಳೆ ಬುದ್ಧಿಶಾಲಿಯಾಗೂ ಇದ್ದ ಆತನು ಪ್ರತಿ ದಿವಸವೂ ದೇವರಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಾ ಇದ್ದನು. ಒಂದು ಸಮಯದಲ್ಲಿ ಆತನ ಪತಿಯು ಬುದ್ಧಿಶೀಲಿ ಎಂಬ ಆಕೆಯು ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದಳು. ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಂದು ಬಹುಯುಕ್ತನಾಗಿ ಬಂದು ನಾವೆಯನ್ನು ದಡದಲ್ಲಿ ಬಿಟ್ಟು ವ್ರತಾರ್ಥನಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದುಕೊಂಡು, ಎಳೆ ರಾಜನೇ, ಭಕ್ತಿಯುಕ್ತನ ಮನಸ್ಥಿತಿಯಿಂದ ನೀವು ಮಾಡುತ್ತಿರುವುದೇನೋ ಆ ಸಮತ್ವವನ್ನು ದಯೆಯಿಂದ ನನಗೆ ಹೇಳಬೇಕೆಂದರೂ ರಾಜನು ಎಳೆ ವ್ಯಾಪಾರಿಯ ಬಂಧುಗಳಿಂದೊಳಗೂಡಿ ಪುತ್ರದಕ್ಕನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವೆ ಎನ್ನಲು, ಎಲೆ ರಾಜನೇ, ನನಗೂ ಸಂತಾನವಿಲ್ಲದ ಕಾರಣ ಈ ರಥ ಪ್ರಭಾವವನ್ನು ನಿಶ್ಚಯವಾಗಿ ಸಂತಾನ ಉಂಟಾಗುವುದರಿಂದ ಮೇಲೆಯಾಗಿ ಈ ರಥ ವಿಧಾನವನ್ನು ತಿಳಿಸಬೇಕೆಂದು ಕೋರಿ ರಾಜನಿಂದ ವಿಧಾನವನ್ನು ತಿಳಿದುಕೊಂಡು ವಿಧಾನವನ್ನು ತಿಳಿಸಬೇಕೆಂದು ಕೋರಿ ಆ ರಾಜನಿಂದ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನ ಪ್ರಾಪ್ತಿಯಾದರೆ ಆಗ ಈ ವ್ರತವನ್ನು ತಪ್ಪದೇ ಮಾಡಿದ ಅರ್ಥಕೊಂಡನು. ಈಗಿರಲು ಒಂದು ದಿನ ವಿಶ್ರಾಂತಳಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ 10ನೇ ತಿಂಗಳಲ್ಲಿ ಪುತ್ರಕಾರತ್ವವನ್ನು ಪಡೆದಳು. ಶುಕ್ಲ ಪಕ್ಷದ ಚಂದ್ರೋಪಾದಿಯಲ್ಲಿ ಆ ಕನ್ಯಾಮಣಿಯು ದಿನದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು. ಆಗ ಲೀಲಾವತಿಯು ತನ್ನ ಪತಿಯನ್ನು ಕುರಿತು, ಎಲೆ ಸ್ವಾಮಿಯೇ, ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಇನ್ನು ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವೆನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು. ಕಲಾವತಿಯು ವಿವಾಹ ವಯಸ್ಕಳಾದ ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮಪದ್ಧತಿಯಂತೆ ಚಾರವನ್ನು ಕರೆದು ಜಾಗೃತಿಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪನಾದ ವರನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದ್ದನು. ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಹೊರಟು ಕಾಂಚನವೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನು ಕರೆತಂದರು. ಗುಣಾಢ್ಯನಾಗಿ ಸುಂದರನಾಗಿ ಬಾಲನಾಗಿರುವ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದ ಚಿತ್ತನಾಗಿ ಅವರನಿಗೆ ತಮ್ಮ ಮಗಳನ್ನು ದಾರಿ ಎರೆದುಕೊಂಡರು. ಧನಮನಿಂದ ಕೂಡಿದ ವರ್ತಕನು ವಿವಾಹ ಕಾಲದಲ್ಲಿ ವ್ರತವನ್ನು ಆಚರಿಸಲಿಲ್ಲ. ಇದರಿಂದ ಸ್ವಾಮಿಗೆ ಕ್ರೋಧ ಉಂಟಾಯಿತು. ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನು ಕಾಲವಸದಿಂದಲೂ ಸಕರ್ಮ ವಸದಿಂದಲೂ ಪ್ರೇರಿಸಲ್ಪಟ್ಟು ಅಳಿಯನೊಳಗೂಡಿ ವ್ಯಾಪಾರಕ್ಕಾಗಿ ಜಾಗೃತಿಯಾಗಿ ಹೊರಟು ಸಮುದ್ರ ದಡದಲ್ಲಿ ಮನೋಹರವಾದ ವೃತ್ತಾಧರ್ಮ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು. ಒಂದು ದಿನ ರಮಣೀಯವಾದ ಪಟ್ಟಣ ಒಡೆಯನಾದ ಚಂದಿಕೇತುವೆಂಬ ರಾಜನ ಗೃಹವನ್ನು ಕುಳಿತು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು, ಎಲೆ ನಿನಗೆ ಸಹಿಸಾಧಕವಾದ ಬಹು ದುಃಖ ಉಂಟಾಗಲೆಂದು ಶಾಪವನ್ನಿತ್ತನು. ಅದೇ ಸಮಯದಲ್ಲಿ ಕಳ್ಳರು ರಾಜ್ಯ ದೇವವನ್ನು ಅಪಹರಿಸಿ ವರ್ತಕರು ಬದೇ ಕಡೆಗೆ ಬರುತ್ತಿದ್ದರು. ಅಷ್ಟರಲ್ಲಿ ರಾಜಭಟ್ಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರುವುದನ್ನು ಚೋರರು ಕಂಡು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋದರು. ಆಗ ರಾಜಭಟ್ಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜ ದನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿರುವರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿರುವ ಸಂತೋಷದಿಂದ ಎಳೆಯಿದ್ದ ರಾಜನ ಸಮೀಪಕ್ಕೆ ಕರೆತಂದು, ಪ್ರಭುವೇ, ದ್ರವ್ಯ ಸಮೇತರಾದ ಇಬ್ಬರ ಕಳ್ಳರನ್ನು ಬಂದಿರುತ್ತೇವೆ, ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಕೊಡಿಸಬೇಕೆಂಬುದಾಗಿ ಹೇಳಲು, ಬಳಿಕ ವರ್ತಕರಿರುವ ವಿಚಾರಣೆ ಇಲ್ಲದೇನೆ ರಾಜಾಜ್ಞೆಯಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರು ಆಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಚಂದ್ರಕೇತು ಎಂಬ ರಾಜರಿಂದ ಇವರಿದ್ದ ಸಂಪತ್ತು ಗ್ರಹಿಸಲ್ಪಟ್ಟಿತು. ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೂ ಬಹು ವೇತನ ಉಂಟಾಯಿತು. ಮನೆಯಲ್ಲಿದ್ದ ದ್ರವ್ಯಗಳು ಕಳ್ಳರಿಂದ ಅಪಹರಿಸಲ್ಪಟ್ಟಿತು. ಆದಿ ವ್ಯಾಧಿಗಳಿಂದಲೂ ಬಾರಿಕೆಗಳಿಂದಲೂ ಅನಾಥಾಕ್ಷಿಗಳಾಗಿ ವರ್ತಕನ ಬಾರಿಯರು ಆಹಾರಕ್ಕಾಗಿ ಮನೆಗಳನ್ನು ಸುತ್ತುತ್ತಿದ್ದರು. ಒಂದು ದಿನ ಕಲಾವತಿ ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ರಥವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆ ಆಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಗೆ ಅರೆಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ರಾತ್ರಿಯನ್ನು ಕಳೆದು ತನ್ನ ಮನೆಯನ್ನು ಸೇರಿದಳು. ತಾಯಿ ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ಮಗಳ ರಾತ್ರಿಯಲ್ಲಿದೆ ನಿನ್ನ ಮನದಿರುವುದೇನೆಂದು ಹೇಳು ಎನ್ನಲು, ಕಲಾವತಿಯು, ಅಮ್ಮ, ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಇಷ್ಟಾಟವನ್ನುಂಟು ಮಾಡುವ ಸತ್ಯನಾರಾಯಣ ಸ್ವಾಮಿಯ ರಥವನ್ನು ಮಾಡುತ್ತಿದ್ದರು, ಅದನ್ನು ನೋಡುತ್ತಿದ್ದೇನೆ ಎಂದು ಹೇಳಿದ. ಮಗಳ ಮಾತನ್ನು ಕೇಳಿ ತಾನು
ಆ ರಥವನ್ನು ಮಾಡಲು ತಾನು ಎತ್ತಿಸಿ ಬಹು ಸಂತೋಷದೊಡನೆ ಬಂಧುಗಳೊಂದೊಡಗೂಡಿ ಸತ್ಯನಾರಾಯಣ ಸ್ವಾಮಿಯ ರಥವನ್ನು ಮಾಡಿ, ಇದೇ ಸ್ವಾಮಿಯೇ ನನ್ನ ಪತಿಯು ಅಪರಾಧವನ್ನು ಕ್ಷಮಿಸು, ಆ ಅಳಿಯನ್ನು ಜಾಗತಿಯಾಗಿ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇಶವೆಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಇದೇ ರಾಜನೇ, ನೀನು ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂದಳಿಸಿರುವ ವರ್ತಕರನ್ನು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬಿಡಲ್ಪಡಲಿ, ಇಲ್ಲದಿದ್ದರೆ ರಾಜಧನ ಪುತ್ರ ಸಮೇತನಾದ ನಿನ್ನನ್ನು ನಾಶಪಡುತ್ತಿದ್ದೆ ಎಂದು ಹೇಳಿ ಆರ್ತನಾಗಿ ಹೋದನು. ಆ ಮಾರನೇ ದಿನ ರಾಜನ ಸುಮಾರುಗೂಡನಾಗಿ ಸಭಾಜನಿಗೆ ತನ್ನ ಸ್ವಪ್ನ ತತ್ವವನ್ನು ತಿಳಿಸಿ ಬಂಧನಲ್ಲಿರುವ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸವನ್ನು ನಿಂತೆಂದನು. ಇದೇ ವರ್ತಕರೇ, ದೈವ ಕೋಪದಿಂದ ನಿಮಗೆ ದುಃಖವು ಪ್ರಾಪ್ತಿಯಾಯಿತು, ಇನ್ನು ನೀವು ಭಯ ಪಡಬೇಕು ಎಂದು ಹೇಳಿ ಅವರ ಸಂಕೋಲೆಗಳನ್ನು ತೆಗೆಸಿ ಪರಾಕ್ರಮವಂತ ವ್ಯಾಕಮಂತ್ರಿಗಳು ಅಗೋಚರವಾದ ಆಕಳವಂತ ಆದಿಯು ಮಧ್ಯೆಯು ಕೊನೆಯೂ ಇಲ್ಲದಂತ ಗುಣಸ್ವರೂಪನಾದಂತ ಸಕಲ ಭೂತಗಳಿಗೂ ಮದಯವನಾದಂಥ ಭಕ್ತರ ಸಂಕಟವನ್ನು ಓಡಿಸತಕ್ಕ ಇದೇ ಸ್ವಾಮಿಯೇ, ನಿನಗೆ ನಮಸ್ಕಾರ ಎನ್ನಲು. ಆಗ ನಾರಾಯಣನು, ಇದೇ ನಾರದ ಮಧ್ಯೆ ನಿನ್ನ ಮನಸ್ಸುತ್ತೇನೆ ಎಂದು ಹೇಳು. ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನ ಹೇಳಿದೆ ಎನ್ನಲು. ಆಗ ನಾರದರು, ಇದೇ ಭಕ್ತರೊಡನೆ ಭೂಲೋಕದಲ್ಲಿ ಹುಟ್ಟಿದಂಥ ಸಕಲರಾದ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದೇಹಿಸಲ್ಪಡುತ್ತಿರುವರು, ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು, ಅದನ್ನು ನನ್ನಲ್ಲಿ ನೀನು ದೇಹ ತೋರಿ ತಿಳಿದು ಎನ್ನಲು. ಆಗ ಭಗವಂತನು, ನಾರದ, ಪ್ರಪಂಚಕ್ಕಾಕ್ಷಿಗಳ ನೀನು ಚೆನ್ನಾಗಿ ಕೇಳಿದೆ, ಯಾವ ಕರ್ಮ ಮಾಡಿದರೆ ಮನುಷ್ಯನ ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗೋಣ ಅಂತ ರಹಸ್ಯವನ್ನು ಹೇಳುವನು ಕೇಳು. ಸ್ವರ್ಗ ಮತ್ತು ಲೋಕಗಳಲ್ಲಿ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು. ಇದೇ ಮಗುವೆ, ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವೆನು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಕದಂತೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಲ್ಲಿ ಇಹಾಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ದಾಕ್ತನಾಲಿಸಿ ನಾರದ ಮಧ್ಯೆ ಜಗದೊಡೆಯೇ ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಲ್ಪಡಬೇಕು. ಮತ್ತು ಇದರ ವಿಧಾನ ಒಂದು, ಯಾರಿಂದ ಪೂರ್ವದಲ್ಲಿ ವ್ರತವು ಆಚರಿಸಲ್ಪಟ್ಟಿದ್ದು ಈ ವ್ರತಾಚರಣೆಗೆ ಕಾಲಿಡುವುದು ಇವೆಲ್ಲವನ್ನು ನಿಶ್ಚಲವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು, ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನ ಧಾನ್ಯಗಳನ್ನು ಸಮೃದ್ಧಿ ಪಡೆಯುವುದು, ಸಕಲ ಸೌಭಾಗ್ಯ ಸಂತಾನ ಉಂಟು ಮಾಡುವುದು, ಎಲ್ಲ ಕಡೆಯಲ್ಲೂ ಜಯನುಂಟು ಮಾಡುವುದು. ಯಾವ ದಿನಗಳಲ್ಲಿ ಮನುಷ್ಯನಿಗೆ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ನರ್ತಿಸಬೇಕು. ಧರ್ಮದಲ್ಲಿ ದುಟ್ಟಿಗಳನ್ನಾಗಿ ಪುನೀತೊಳಗೂಡಿ ಶ್ರೇಷ್ಠವಾದ ಆಗ ಪಾಲು ಭಕ್ಷಣೆಗಳನ್ನು ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ಟೊಮೆಟೊ ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ವಿಚಿತ್ರವಾದ ಅಕ್ಕಿತಿನ ಟೊಮೆಟೊ ಇವುಗಳೆಲ್ಲವನ್ನು ಆಗಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ದಕ್ಷಿಣೆಗಳನ್ನು ಬ್ರಾಹ್ಮಣರೊಪ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ವ್ರತವು ಕಥೆಯೋ 4ನೇ ಅಧ್ಯಾಯವು. ಪುನಃ ಸೂತರು ಸೌನಕಾದಿಗಳನ್ನು ಕಂಡು ಎಲೆ ರುಚಿಗಳಿರ ಆ ರುಚಿನೊಡೆಯನೊಡನೆ ಮಂಗಳಸ್ನಾನ ಮಾಡಿ ನಿತ್ಯಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸಂಗ್ರಾಮ ಕುಡಿದು ಹೇಳಿದರು. ಸ್ವಲ್ಪ ದೂರ ಹೋಗುವಷ್ಟರಿಗೆ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇದಧಾರಿಯಾಗಿ ಬಂದು, ಎಲೆ ವರ್ತಕನೇ, ನಿನ್ನ ಅಡಿಗಿರುವುದೇನೆಂದು ಕೇಳಿದನು. ಧನದಿಂದ ಕೂಡಿದ ವರ್ತಕನು ತಿರಸ್ಕಾರದಿಂದ ಆಶಿಸಿದರು. ಎಲೆ ಸನ್ಯಾಸಿಯೇ, ನೀನು ಏತಕ್ಕೆ ಕೇಳಿದೆ? ಹಣವಿರುವುದೆಂಬ ಭ್ರಾಂತಿಯಿಂದ ಅಪರಿದರೆ ಕೇಳಿದೆಯಾ? ನಮ್ಮ ಅಡಿಗಿನಲ್ಲಿ ಎಲೆ ಬೆಳಗಿರುವುದು ಮತ್ತೇನೂ ಇಲ್ಲ ಎನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲೆಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡದಲ್ಲಿ ಸೇರಿದ ಮೇಲೆ ನಿತ್ಯಕರ್ಮವನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬೆಳೆಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆಯೇ ಮೋಚೆ ಹೋದನು. ಪುನಃ ಯಥೇಚ್ಛನಾಗಿ ದೈವ ಹೋದ ದುಃಖದಿಂದ ಪ್ರಲಾಪಿಸುತ್ತಿರುವ ಮಾವನನ್ನು ಕಂಡು, ಅಳಿಯನು, ಎಲೆ ಮಾವನೇ, ಏಕೆ ವ್ಯಸನ ಪಡುತ್ತೀಯೇ? ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿದ್ದು, ಆದುದರಿಂದಲೇ ನಮ್ಮ ಪದಾರ್ಥಗಳು ಈ ರೀತಿ ಆಯಿತು. ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವುದೇನರೋ? ಅಳಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿ, ಎಲೆ ಯಥೇಷ್ಟನೇ, ನಿನ್ನೊಡನೆ ಯಾವ ಅಸತ್ಯವು ನನ್ನಿಂದ ಹೇಳಲ್ಪಟ್ಟಿತು ಅಂತ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ನಮಸ್ಕರಿಸಿದರು. ಆಗ ಹೆಚ್ಚು ದುಃಖಿಸುತ್ತಿರುವ ವರ್ತಕನನ್ನು ನೋಡಿ ಪ್ರಸನ್ನನಾಗಿ ನಿಜ ರೂಪ ತೋರಿ, ಎಲೆ ದುರ್ಬುದ್ಧಿಯೇ, ಈ ನನ್ನ ಮಾತುಗಳು ಕೇಳು, ದುಃಖಿಸಬೇಡ. ನನ್ನನ್ನು ಪೂಜದೆ ಮದ್ದನಾಗಿ ನನ್ನಾಜ್ಞೆಯಿಂದ ಬಾರಿಗೂ ದುಃಖಗಳನ್ನು ಹೊಂದುತ್ತಿರುವೆ ಎಂಬುದಾಗಿ ನುಡಿದ ಭಗವದ್ವಾದ ವಾಕ್ಯವನ್ನು ಕೇಳಿ ವರ್ತಕನು ಸೂತ್ರ ಮಾಡಿಕೊಳ್ಳುವುದನು. ಎಲೆ ಸ್ವಾಮಿಯೇ, ಬ್ರಹ್ಮಾಂಡ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಗಳಾದ ಗುಣಗಳನ್ನು ತಿಳಿಯಿಂದ ಮಾಯಿಂದ ಮೋಹಿತರಾಗುವಲ್ಲಿ ಮೂಢರಾದ ನಾವು ನಿನ್ನ ಗುಣಸ್ವರೂಪನೇ ತಿಳಿಯಲು ಸಾಧ್ಯ. ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆವು, ನಮ್ಮಲ್ಲಿ ಕರುಣಿಸು.
ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸು, ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯವರಿಗೆ ಅನೇಕ ವರಗಳನ್ನು ಪೂರ್ವದನ್ನು ಅನುಗ್ರಹಿಸಿ ಅರ್ಹತನಾಗಿ ಹೋದನು. ನಂತರ ವರ್ತಕರು ಅಡಿಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿತೆಂದು ಕೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಕಲ ಸಂಭ್ರಮಗಳೊಡನೆ ತಮ್ಮ ದೇಶ ಸಮೀಪಕ್ಕೆ ಬಂದು ಅಡಿಯರನ್ನು ಕುರಿತು ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮಾಗಮ ಸಮಾಚಾರವನ್ನು ತಿಳಿಸಿರುವ ಸೇವಕನ ಮೂಲಕ ಮನೆಗೆ ಕಳುಹಿಸಿದನು. ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆಯನ್ನು ಸೇರಿ, ಅಮ್ಮ ಅಳಿಯನೊಡನೆ ನಿಮ್ಮ ಪತಿಯು ದೈವಗಳಿಂದಲೂ ಬಂಧುವರ್ಗಗಳಿಂದಲೂ ಈ ಪಟ್ಟಣದ ಬಳಿ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಲು ಪ್ರತಿಯೋತಿಯಾದ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದಸ್ತಾತನಾಗಿ ಶೀಘ್ರವಾಗಿ ಸಿದ್ಧಳಾಗುವಂತೆ ಹೇಳಲು ತಾಯಿಯ ಮಾತನ್ನು ಕೇಳಿ ಕಲವತಿಯು ಮಾಡುತ್ತಿದ್ದ ರಥವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದಸ್ತಾತನಾಗಿ ತಾಯಿಯೊಡನೆ ತಳೆದನು. ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಅಡಿಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದನು. ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯ ಮೇಲೆ ಬಿದ್ದಳು. ತಾಯಿ ಲೀಲಾವತಿಯ ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಾ ಪತಿಯೊಡನೆ ಅಡಗಿನೊಡನೆ ಇದ್ದಾಳೆ ಅಂತ ತಕ್ಷಣದಲ್ಲಿ ಹೇಗೆ ಮಾಯವಾದನು. ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹತ್ವ ಉಂಟಾಗಿದೆ. ಆತನ ಮಾತು ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು. ಪತಿಯನ್ನು ಕಳೆದುಕೊಂಡು ದುಃಖಿತಳಾಗಿ ಕಲಾವತಿಯು ತನ್ನ ಪತಿಯು ನಷ್ಟವಾದುದರಿಂದ ವ್ಯಥೆಯಿಂದ ಪತಿಯ ಪಾಲಿಕೆಯನ್ನು ತೆಗೆದುಕೊಂಡು ಅದರ ಕೂಡ ಸಹಾಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೃತ್ತನಿಗೂ ಆತನ ಪತಿಯ ಶೋಕದಿಂದ ಸಂತೃಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಅಡಗು ಅದೃಷ್ಟವಾಗಿರುವುದು ಸತ್ಯನಾರಾಯಣನೆ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ಸ್ವಾಮಿಯ ದೇವರ ಮಾಯಾಸಪದಿಂದ ಭ್ರಾಂತನಾಗಿರುವನು ಏನೋ, ಇನ್ನು ಯಾವುದು ತಿಳಿಯದು ಎಂದು ಯೋಚಿಸಿ ಎಲ್ಲರ ಕ್ಷಮಕದಲ್ಲಿ ನಾನು ಆತ್ಮ ಬಾಂಧವನಾದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತೇನೆ. ಹೀಗೆ ಪ್ರಾರ್ಥನಾವತನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು. ಆಗ ದೀನಪಾಲಕನಾದ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾದನು. ತದನಂತರ ಭಕ್ತಾವತರನಾದ ಸತ್ಯನಾರಾಯಣ ಸ್ವಾಮಿಯ ಪುಟ್ಟೆಯಿಂದ ಆಕಾಶವನ್ನು ನುಡಿತೇನೆಂದರೆ ಎಡೆರುತ್ತೇನೆ. ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದುದರಿಂದ ಆಕೆಯ ಪತಿಯು ನಿಶ್ಚಯವಾಗಿ ಅದೃಷ್ಟನಾಗಿದ್ದಾನೆ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದುವಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿಥಿಯವರಿಂದ ಸಂಗ್ರಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂದಿರುಗಲು ಅಲ್ಲಿ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ ಎಲೆ ತಂದೆಯೇ ಈಗ ಮನೆಗೆ ಹೋಗಲು ನಡೆಯಿರಿ, ವಿಳಂಬ ಏತಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ಋಷನಿಗೂ ಬಹಳ ಸಂತೋಷ ಉಂಟಾಯಿತು. ಅನಂತರ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ದೇವರ ಪೂಜೆಯನ್ನು ಮಾಡಿದನು. ಪ್ರತಿ ಮಾಸದಲ್ಲಿ ಪೌರ್ಣಮಿ ಸಂಕ್ರಾಂತಿ ವರ್ಷಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂತನಾದನು. ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ಸ್ವಾಮಿಯ ವ್ರತಾಚರಣೆಯನ್ನು ಮಾಡಿ ಈ ಮತ್ಸ್ಯಲೋಕದಲ್ಲಿ ಸಕಲ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ನಂತರ ಸತ್ಯಲೋಕವನ್ನು ಹೊಂದಿದನು ಎಂಬುದಾಗಿ ಸೂತ್ರಪಣಿಗಳು ಸೌನಕಾರ್ಯಗಳಿಗೆ ನಿರೂಪಣೆ ಮಾಡಿದರೆಂಬರಿಗೆ ಕರ್ನಾಟಕದ ಸೇವಕನಿರುವ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯು 4ನೇ ಅಧ್ಯಾಯವು ಸಮಾಪ್ತವಾದುದು. ಓಂ ಜಯ ಸತ್ಯನಾರಾಯಣ.